ಇವತ್ತಿನ ದಿನ ಗದಾಧಾರಿ ಹನುಮಾನು ಆ ಅಪ್ಪನ ಎದುರಲ್ಲೇ ಲಾಂಚ್ ಆಗಿದೆ. ಗದಾಧಾರಿ ಹನುಮಾನ್ ಅಂತ ಏನು ಅಂದ್ಕೊಂಡಿದ್ದು ನಮ್ಮ ದೊಡ್ಡ ಆಂಜನೇಯ ಟೆಂಪಲಲ್ಲೇ ಇದು ಲಾಂಛನ ಆಗ್ತಾಯಿದೆ. ಇದಕ್ಕೆ ಒಳ್ಳೆ ಸಕ್ಸಸ್ ಸಿಕ್ಕಲಿ. ಆಮೇಲೆ ನಮ್ಮ ನಿರ್ಮಾಪಕರಾದ ಬಸವರಾಜ್ ಅವರು ಹಾಗೂ ನಮ್ಮ ಮಿತ್ರರು ಇನ್ನೊಬ್ಬರು ಅವ್ರಿಗೂ ಒಳ್ಳೆ ಇದರಲ್ಲಿ ಹೆಸರು ದುಡ್ಡು ಹಣ ಎಲ್ಲ ಗಳಿಸಿ ಇನ್ನೂ ಮೇಲಕ್ಕೆ ಇನ್ನೂ ದೊಡ್ಡ ಸಿನಿಮಾಗಳು ಮಾಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಒಂದು ಸಿಹಿ ಸುದ್ದಿ ಇದೆ. ಅನ್ನೋರಾಗಲೇ ಅನೌನ್ಸ್ ಮಾಡಿದ್ದಾರೆ. ನಿನ್ನೆ ಇತ್ತು ಇದೆ ಆ್ಯಕ್ಚುಲಿ, ನಿನ್ನೆ ಟೀಸರ್ ಲಾಂಚ್ ಮಾಡಬೇಕಂತ ಇದ್ದರು. ಅದನ್ನು ನಮ್ಮ ಮೇಡಮ್ ಸರೋಜಿನಿ ಅವರು ನಿಧನ ಆಗಿರೋದ್ರಿಂದ ಇವತ್ತು ದಿನ ಪೋಸ್ಟ್ಪೋನ್ ಮಾಡಿಕೊಂಡ್ರು. ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ಹೋಮ್ ಡಿಪಾರ್ಟ್ಮೆಂಟಿಂದ ಅನ್ನೋರಿಗೆ ಮೆಸೇಜ್ ಬರುತ್ತೆ, ಈ ಥರ ನೀವು ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ. ಇವತ್ತಿನ ದಿನ ಚಿತ್ರಮಂದಿರಗಳಿಗೆ ಜನ ಬರ್ತಾನೇ ಇಲ್ಲ, ಏನಂತ ಗೊತ್ತಾಗಿಲ್ಲ. ರೇಟ್ ಆಗಿರ್ಬೋದು, ಇನ್ನೊಂದಿರ್ಬೋದು. ನೀವೆಲ್ಲ ಮಾಧ್ಯಮದವರು ಇವತ್ತು ನಮ್ಮ ಹೊಸಬರಿಗೆ ಕೈ ಹಿಡಿಬೇಕಾಗಿದೆ. ಹೊಸಬರು ಅಂದ ತಕ್ಷಣ ಬರ್ತಾಯಿಲ್ಲ. ಏನೋ ಪ್ಯಾನ್ ಇಂಡಿಯಾಗೆ ಯಾವುದೋ ಒಂದು ಸಿನಿಮಾ ಬರುತ್ತೆ, ಅವತ್ತು ಜನ ಬರ್ತಾರೆ. ಅದಾದಮೇಲೆ ಅವರು ಥಿಯೇಟ್ರ್ಗಳಲ್ಲಿ ಬಾಗಿಲಾಕ್ಕೊಂಡಿರ್ಬೇಕಾಗಿರೋ ಪರಿಸ್ಥಿತಿ ಇವತ್ತಾಗಿದೆ. ಇಂಥ ಟೈಮಲ್ಲಿ ನೀವೆಲ್ಲರೂ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ತೀನಿ, ಹೊಸಬರದು ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ, ಅವ್ರಿಗೆ ಪ್ರಮೋಷನ್ ಮಾಡಿ. ನೀವು ಮುಂದಿನ ಯಾರೇ ನಮ್ಮ ಮಗ ಅಂತ ಹೇಳ್ಕೊಳ್ತಾ ಇಲ್ಲ, ಯಾವುದೇ ಸಿನಿಮಾ ಆಗ್ಬೋದು, ಹೊಸಬರಿಗೆ ಮೇಯ್ನಾಗಿ ಅವ್ರನ್ನ ಮೇಲಕ್ಕೆ ಎತ್ತಿ ಇನ್ನೂ ಒಂದು ಎರಡು ವರ್ಷ ಇನ್ನೊಂದಷ್ಟು ವರ್ಷಗಳ ಕಾಲ ನಮ್ಮ ಚಿತ್ರರಂಗ ಬೆಳೆಯಲಿ ಅಂತೇಳಿ ನಿಮ್ಮೆಲ್ಲನೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಏನು ಇವತ್ತಿನ ದಿನ ಗದಾಧಾರಿ ಹನುಮಾನ್ ಅಂತ ನಮ್ಮ ಮಗ ಮಾಡಿದಾನಲ್ಲ, ಅದು ಸಕ್ಸಸ್ ಸಿಕ್ಕಲಿ, ಇಲ್ಲಿಂದ ಅವನ ಹೆಸರು ಗೆಲ್ಲಿಸಲಿ ಅಂತೇಳಿ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಒಂದು ಆಂಜನೇಯ ಸನ್ನಿಧಾನದಲ್ಲಿ ಈ ಸಿನಿಮಾ ಟೀಸರ್ ನಮ್ಮ ಗೋವಿಂದಣ್ಣವರು ಬಿಡುಗಡೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಗೋವಿಂದಣ್ಣವರು ಕಡಿಮೆ ಬರೋದು, ಬಂದ ಕಡೆ ಎಲ್ಲ ಸಕ್ಸಸ್ ಇರುತ್ತೆ, ಅದು ಒಂದು ನಮಗೆ ನಂಬಿಕೆ ಇದೆ. ಜೊತೆಗೆ ನಮ್ಮ ನಿರ್ಮಾಪಕರು ಬಸವರಾಜ್ ಅವರು ಮತ್ತು ರೇಣುಕಾ ಪ್ರಸಾದ್ ಅವರು ದುಡ್ಡು ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ನಿರ್ದೇಶಕರು. VFX ಅಲ್ಲಿ ಆಗಲಿ ಒಂದು ಮಾಡಿದ್ದಾರೆ. ಈ ಒಂದು ಇನ್ನು ನಟನ ಬಗ್ಗೆ ಮಾತಾಡೋಂಗಿಲ್ಲ. ಈ 3ನೇ ಸಿನಿಮಾ ಅವ್ರು ಚೆನ್ನಾಗಿ ಮಾಡಿರ್ತಾರೆ, ಒಳ್ಳೇದಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ವೀರಪ್ ಸ್ಟುಡಿಯೋಸ್ ಈ ಬ್ಯಾನರ್ನಲ್ಲಿ ಗದಾಧಾರಿ ಹನುಮಾನ್ ಮೂವಿ ಶುರು ಆಗಿದೆ. ಬಸವರಾಜ್ ಸರ್, ವೆನ್ ಐ met him, we had a good vibration. We thought of making a good movie, big movie, and Renuka Prasad sir, I thank him for joining us, and then Ravi sir, I thank him for joining us and doing this movie. He had done a best job for this movie. His performance is ultimate, and my heroine Harshita, he done a fantastic job. And my team, my technicians, everybody did their parts very good. That's why this movie looks way better than we imagined. Thank you my team. Thank you Arun, my cameraman. Thank you Kishore, my editor. Thank you my CG team, Vinay and Rudresh. Thank you my music director Juda Sandy, and my engineers Rajshekhar sir and Rahul sir, Praveen sir. Everyone, I thank everyone for this best work you have given for this movie. Thank you.